ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಆಕಾಶ ಅಜ್ಜಿ ಸುಧಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾ? ಏನಾಯಿತು? ಕನಸ ನನಸ? ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಆಕಾಶ್ ಪುಷ್ಪ ಮದುವೆ ಆಯಿತು. ಬಟ್ ಆಕಾಶ್ಗಂತೂ ಪುಷ್ಪ ಇಷ್ಟನೇ ಇಲ್ಲ. ಬಿಕಾಸ್ ಆಕಾಶ್ ನೋಡಿದ್ದು ಇಷ್ಟಪಟ್ಟಿದ್ದು ಯಾವ ಹುಡುಗಿ ಕೂಡ ಪುಷ್ಪ ಅಲ್ಲ. ಅವ್ನು ಇಷ್ಟಪಟ್ಟಿದ್ದು ಹುಡುಗಿನೇ ಬೇರೆ. ಮದುವೆದ ನನ್ನೇ ಕಣ್ಮುಂದೆ ಬಂದಳು, ಹಾಗೆ ಕಣ್ಮರಿ ಆದ್ಲು. ಆದರೆ ಇಲ್ಲಿ ಪುಷ್ಪಾಗ ಮಾತ್ರ ಇಷ್ಟಪಟ್ಟಿದ್ದು, ಪ್ರೀತಿ ಮಾಡಿದ್ದು, ಪ್ರೀತಿಸ್ತಿರೋದು ನೋಡಿದ್ದು ಎಲ್ಲ ಆಕಾಶೇ. ಆದರೆ ಇಲ್ಲಿ ಒಮ್ಮೆಲೆ ಆಕಾಶ್ಗೆ ಇದು ಒಲ್ಲದ ಮದುವೆ, ಇಲ್ಲದ ಪ್ರೀತಿಯ ಸಂಬಂಧ ಅನ್ನೋದು ಗೊತ್ತಾಗ್ತಿದ್ದಾಗೆ ಈ ಕಡೆ ಪುಷ್ಪ ಕುಸ್ತೋಗ್ತಾಳೆ. ಆದರೆ ಮನೆಯವ್ರ ಮುಂದೆ ನಾಟಕ ಮಾಡಬೇಕಾಗತ್ತೆ. ಬಿಕಾಸ್ ಮನೆಯವ್ರು ಎಲ್ಲರೂ ಕೂಡ ಪುಷ್ಪ ಮತ್ತು ಆಕಾಶ್ ತುಂಬ ಒಳ್ಳೆ ಜೋಡಿ, ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿರಬೇಕು ಕೂಡ. ಒಮ್ಮೆಲೆ ಅವರು ಚೆನ್ನಾಗಿಲ್ಲ ಅಂದರೆ ಅವ್ರ ಮನಸ್ಸಿಗೆ ಯಾವ ರೀತಿ ಆಗತ್ತೆ ಅನ್ನೋ ವಿಷಯ ಈ ಕಡೆ ಪುಷ್ಪಾಗೆ ಗೊತ್ತದ, ಆಕಾಶ್ಗೂ ಕೂಡ ಅಷ್ಟೇ ಚೆನ್ನಾಗಿ ಗೊತ್ತದ. ಆದರೆ ಇವರಿಬ್ಬರ ನಡುವೆ ಯಾವುದೇ ರೀತಿಯ ಪ್ರೀತಿ ಇಲ್ಲ ಅಂತಕ್ಕಂಥ ಸತ್ಯಮೂರ್ತಿ ಅವರ ಮುಂದೆ ತೆರೆದುಕೊಳ್ಳುತ್ತೆ. ಅದನ್ನು ಅವರು ಬಟಾಬಯಲು ಮಾಡ್ತಾರೆ. ಆದರೆ ಅದನ್ನು ಪ್ರೂವ್ ಮಾಡೋದು ಅವರಿಂದ ಅಸಾಧ್ಯವಾಗುತ್ತೆ. ಬಿಕಾಸ್ ಪುಷ್ಪ ಹಾಗೆ ಆಕಾಶ್ ಇಬ್ಬರು ಕೂಡ ಮನೆಯವರ ಮುಂದೆ ಡ್ರಾಮಾ ಮಾಡ್ತಾರೆ. ಇದು ಸತ್ಯಮೂರ್ತಿ ಅವ್ರನ್ನ ಕನ್ಫ್ಯೂಷನ್ಗೆ ಒಡ್ಡುತ್ತೆ. ಬಿಕಾಸ್ ಆ ನಂತರ ಆಲ್ರೆಡಿ ಅವರಿಬ್ಬರ ನಡುವೆ ಸಂಬಂಧ ಸರಿ ಇಲ್ಲ, ಮನೆಯವ್ರ ಮುಂದೆ ಅವರು ಡ್ರಾಮಾ ಮಾಡಿದ್ದು ಅನ್ನೋದು ಸತ್ಯಮೂರ್ತಿ ಅವರಿಗೆ ಗೊತ್ತಾಗುತ್ತೆ. ಆದರೆ ಸತ್ಯಮೂರ್ತಿ ಅವರು ಸಾಕ್ಷಿ ಇಲ್ಲದೆ ಮನೆಯವ್ರಿಗೆ ಹೇಳಿದ್ರೆ ಯಾರೂ ಕೂಡ ಅವರ ಮಾತನ್ನು ನಂಬೋದಿಲ್ಲ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತದೆ. ಈಗಲೂ ಕೂಡ ಒಂದು ಆಸೆ ಇಟ್ಕೊಂಡಿದ್ದಾರೆ, ಆಕಾಶ್ಗೆ ಪುಷ್ಪ ಮೇಲೆ ಪ್ರೀತಿ ಇಲ್ಲ, ಪುಷ್ಪ ದೂರ ಆದರೆ ತನ್ನ ಮಗಳನ್ನು ಮದುವೆ ಆಗ್ತಾನೆ ಆಕಾಶ್ ಅಂತ. ಈ ಕಡೆ ಪುಷ್ಪ ಕೂಡ ಸುಮ್ಮನೆ ಬಿಡೋದಿಲ್ಲ. ಫೈನಲಿ ಇಲ್ಲಿ ಆಕಾಶ್ ಹತ್ರ ಬಂದು ಯಾಕೆ ನನಗೆ ಅಂದರೆ ಇಷ್ಟ ಇಲ್ಲ, ಮನೆಯವ್ರ ಮುಂದೆ ಯಾಕೆ ಡ್ರಾಮಾ ಮಾಡ್ತಿದ್ದಾರ, ಯಾಕೆ ಎಷ್ಟು ದಿನ ಹತ್ರ ಈ ಡ್ರಾಮಾ ಮಾಡೋದು, ದಿನ ಈ ರೀತಿ ಡ್ರಾಮಾ ಮಾಡಿಕೊಂಡು ಮನೆಯವ್ರ ಮುಂದೆ ಇರೋಕ್ಕಾಗತ್ತಾ? ತುಂಬ ಕಷ್ಟ ಆಗುತ್ತೆ. ನಾನು ಯಾವತ್ತೂ ಕೂಡ ಸುಳ್ಳು ಹೇಳ್ದವಳಲ್ಲ ಜೀವನದಲ್ಲಿ. ಸತ್ಯನ ಮುಚ್ಚಿಟ್ಟಿದ್ದೀನಿ ಕೆಲವೊಮ್ಮೆ, ಬಿಕಾಸ್ ಯಾರಿಗೂ ಕೂಡ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಯಾವತ್ತೂ ಕೂಡ ಸತ್ಯ ಹೇಳಿಲ್ಲ. ಆದರೆ ಮನೆಯವರು ಎಲ್ಲರೂ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾರೆ. ಅವರು ಪ್ರತಿದಿನ ನನ್ನನ್ನು ಕೇಳಿದಾಗ ಪ್ರತಿದಿನ ಸುಳ್ಳು ಹೇಳೋದು ನನಗೆ ಕಷ್ಟ ಆಗುತ್ತೆ. ಏನು ಹೇಳೋಕ್ಕಾಗತ್ತೆ ನನ್ನಿಂದ? ದಯವಿಟ್ಟು ಹೇಳಿ. ಮೊದಲೆಲ್ಲ ಎಷ್ಟು ಮಟ್ಟಿಗೆ ನನ್ನ ಪ್ರೀತಿ ಮಾಡ್ತಿದ್ರೆ, ಚೆನ್ನಾಗಿ ಮಾತಾಡಿಸ್ತಿದ್ರೆ, ನಾನೇ ಪ್ರಪಂಚ ಆಗಿರ್ತೀನಿ, ನನ್ನ ಜೊತೆನೇ ಇರಬೇಕು, ನಿಮ್ಮ ಧ್ವನಿ ಇಷ್ಟ, ನೀವಿಷ್ಟ ಅಂದ ಎಲ್ಲ ಹೇಳಿದರೆ. ಆದರೆ ಒಮ್ಮೆಲೆ ಆ ಪ್ರೀತಿ ಎಲ್ಲಿಗೆ ಹೋಗ್ಬಿಡ್ತು? ನಾನೇನಂತ ತಪ್ಪು ಮಾಡಿದ್ದೀನಿ? ದಯವಿಟ್ಟು ಹೇಳಿ. ನನ್ನ ಹಿಂದೆ ಏನಾದರೂ ಆಗಿದ್ರೆ ನಿಮಗೆ ಅಡ್ಜಸ್ಟ್ ಆಗಿ ಹೋಗ್ತೀನಿ, ನನ್ನನ್ನು ನಾನು ತಿದ್ಕೋತೀನಿ. ಆದರೆ ನನಗೆ ಉತ್ತರ ಸಿಗಲೇಬೇಕು. ಈ ಒಂದು ಕನ್ಫ್ಯೂಷನಲ್ಲಿ ನನ್ನ ತಲೆ ಕೆಟ್ಟೋಗಿದೆ. ಪ್ರತಿ ಹೆಣ್ಣು ಕೂಡ ಅವ್ರ ಮನೆ ತವರಿಂದ ಬರೋದು ಅಂದರೆ ಕೇವಲ ಆ ಮನೆತನಕ್ಕೋಸ್ಕರ ಅಲ್ಲ, ಗಂಡನ ಪ್ರೀತಿಗೋಸ್ಕರ. ಗಂಡನ ಪ್ರೀತಿ ಮಾತ್ರ ಅಲ್ಲಿ ಅವಳನ್ನು ಕಟ್ಟಾಕೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂದಮೇಲೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ ಅಂತ ಆಕಾಶ್ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ಏನೇ ಮಾಡಿದ್ರೂ ಕೂಡ ಪುಷ್ಪ ಆಕಾಶ್ ಉತ್ತರ ಕೊಡೋದೇ ಇಲ್ಲ. ನಂತರ ಬೆಳಗ್ಗೆ ಆಗ್ತಿದ್ದಂತೆ ಈ ಕಡೆ ಆಕಾಶ್ ಇಲ್ಲ. ಈ ಕಡೆ ಪುಷ್ಪಗೆ ಬೇಜಾರಾಗುತ್ತೆ. ಏನಪ್ಪ ಇದು ಬೆಳ್ಳಂಬೆಳಗ್ಗೆ ಗಂಡನ ಮುಖ ನೋಡೋ ಅದೃಷ್ಟ ಕೂಡ ನಂಗಿಲ್ವಾ ಅಂತ ಅಂದ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಅತ್ತೆ ಮತ್ತು ಆಕಾಶ ಅಪ್ಪನ ತಂಗಿ ಇಬ್ಬರು ಕೂಡ ಇದೇ ಪುಷ್ಪ ಮತ್ತು ಆಕಾಶ್ ಬಗ್ಗೆ ಮಾತಾಡ್ತಿದ್ದಾರೆ. ಅವರಿಬ್ಬರು ತುಂಬ ಕ್ಯೂಟ್ ಕಪಲ್, ತುಂಬ ಚೆನ್ನಾಗಿರ್ತಾರೆ. ಪಾಪ ನಿದ್ರೆ ಮಾಡ್ತಿದ್ದಾರೆ. ನಮ್ಮ ಆಕಾಶ್ ನಿದ್ರೆ ಕೊಟ್ಟಿರ್ತಾನೋ ಇಲ್ವೋ, ಅವಳನ್ನ ಎಪ್ಸೋದು ಬೇಡ ಅಂತ ಎಲ್ಲ ಹೇಳ್ತಿರ್ತಾರೆ. ಇದು ನೋಡಿ ಪುಷ್ಪಾಗ ಅನಿಸುತ್ತೆ, ಇವರು ಎಲ್ಲರೂ ಕೂಡ ನಾನು ಮತ್ತು ಆಕಾಶ್ ಅವರು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಮ್ಮಿಬ್ಬರ ನಡುವೆ ಏನೂ ಅಲ್ಲ. ಆಕಾಶ್ ಅವ್ರಿಗೆ ನನ್ನ ಮುಖ ಕಂಡ್ರೆ ಆಗೋದಿಲ್ಲ ಅನ್ನೋದು ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಗೊತ್ತಾದರೆ ಏನಾಗ್ಬೋದು? ಆ ಮನಸ್ಸುಗಳಿಗೆ ತುಂಬ ನೋವಾಗುತ್ತೆ. ಹಾಗಂತ ಪ್ರತಿದಿನ ನನ್ನಿಂದ ಸುಳ್ಳು ಹೇಳ್ಕೊಂಡಂತೂ ಖಂಡಿತ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು, ಎಂಥ ಒಳ್ಳೆ ಮನಸ್ಸಿದೆ ಅವ್ರಿಗೆಲ್ಲ. ಇಂಥ ಒಳ್ಳೆ ಮನಸ್ಸಿರೋ ಇವ್ರುಗಳಿಗೆ ನೋವು ಹೇಗಪ್ಪ ಮಾಡೋದು ಅಂತ ಅನ್ಕೋತಾಳೆ. ಜೊತೆಗೆ ಇವ್ರಿಗೆ ಸುಳ್ಳಂತೂ ನನ್ನಿಂದ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಡಿಸೈಡ್ ಮಾಡ್ಕೋತಾಳೆ. ನಂತರ ಈ ಕಡೆ ಸುಧಾವ್ರು ಕೂಡ ಅಲ್ಲೇ ಇದ್ದಾರೆ, ಅತ್ತೆದಿರು ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಗೆ ಪುಷ್ಪ ಬರ್ತಾಳೆ. ಪುಷ್ಪ ಬರ್ತಿದ್ದಾಗೆ ಏನು ನಿದ್ರೆ ಮಾಡಿದ್ಯಾ ಅಂತ ಎಲ್ಲ ಕೇಳ್ತಿದ್ದಾರೆ. ನಂತರ ಈ ಕಡೆ ಪುಷ್ಪ ಅಜ್ಜಿ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದಾಗ ಏನು ವಿಷಯ ಅಂತ ಕೇಳ್ತಿದ್ದ. ಅದು ನಾನು ತವರ ಮನೆಗೆ ಹೋಗ್ಲಾ ಅಜ್ಜಿ ಅಂತ ಕೇಳ್ತಿದ್ದಾಗ ಈ ಕಡೆ ಎಲ್ರಿಗೂ ಶಾಕ್ ಆಗುತ್ತೆ. ಏನಪ್ಪ ಅದು ಮದುವೆ ಆಗಿ 2 ದಿನ ಆಗಿಲ್ಲ, ಆಲ್ರೆಡಿ ತವರನ್ನು ನೆನಪು ಮಾಡ್ಕೊತಿದ್ದಾಳೆ ಅಂದರೆ ನಮ್ಮಿಂದ ಏನಾದರೂ ನೋವಾಯ್ತಾ? ಆಕಾಶ್ ಏನಾದರೂ ನೋವು ಮಾಡಿದ್ನಾ ಅಂತ ಅನಿಸುತ್ತೆ. ಆದರೆ ಸುಧಾ ಅವರು ನೇರವಾಗಿ ಕೇಳ್ತಾರೆ, ಏನಮ್ಮ ಇದು
ಯಾವುದೇ ಹೆಣ್ಮಗಳು ಕೂಡ ತವ್ರಿಗೆ ಹೋಗ್ತೀನಿ ಅನ್ಬಾರ್ದು. ಆದರೆ ನೀನು ತವ್ರಿಗೆ ಹೋಗ್ತೀನಿ ಅಂತತ್ಯಾ, ಅಂಥದ್ದೇನಾರು ಆಯ್ತಾ? ನೀನು ಮತ್ತು ಆಕಾಶ್ ಚೆನ್ನಾಗಿದ್ದೀರಾ ಅಲ್ವಾ ಅಂತ ಕೇಳ್ತಿದ್ರೆ, ಅಯ್ಯೋ ಅಮ್ಮ ಯಾಕೆ ಆ ರೀತಿ ಅನ್ಕೋತಿದ್ಯಾ? ಖಂಡಿತ ಇವಳು ಮತ್ತು ಆಕಾಶ್ ತುಂಬ ಚೆನ್ನಾಗಿದ್ದಾರೆ. ಅವಳು ನೋಡು ಸರಿಯಾಗಿ ನಿದ್ರೆ ಮಾಡಿರೋಳ ಥರ ಕಾಣಿಸ್ತದಾಳ ನಿನಗೆ ಅಂತ ಹೇಳ್ತಾರೆ. ಜೊತೆಗೆ ಅಣ್ಣನ ನೆನಪಾಗ್ತಿರ್ಬೋದು, ತವರು ನೆನಪಾಗ್ತಿರ್ಬೋದು ಅಂತ ಹೇಳ್ತಾರೆ. ಫೈನಲಿ ಸರಿ ಆಯಿತು ಅಂತ ಕೂಡ ಒಪ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಆಕಾಶ್ ಪಾರ್ಕಿಗೆ ಹೋಗಿದ್ದಾನೆ. ಪಾರ್ಕಲ್ಲಿ ತುಂಬ ಬಜಾರ್ ಮಾಡ್ಕೊಂಡು ಕೂತಿದ್ದಾನೆ. ಅಲ್ಲಿಗೆ ಸತ್ಯಮೂರ್ತಿ ಅವ್ರು ಕೂಡ ಬರ್ತಾರೆ. ಅಳಿಯನ್ ನೋಡ್ತಿದ್ದಾಗ ಏನೋ ಅಳಿಮಯ್ಯ ಯಾಕೆಷ್ಟು ಸಪ್ಪಿಯಾಗಿ ಕುತ್ಕೊಂಡಿದ್ಯಾ ಆಕಾಶ ನೋಡ್ಕೊಂಡು ಅಂತಂದರೆ, ಏನೆಲ್ಲ ಮಾವ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ಏನೆಲ್ಲ ಅನ್ನೋದ್ರ ಹಿಂದೆನೇ ಏನೋ ಇದೆ ಅಂತ ಹೇಳು, ಮನಸ್ಸಲ್ಲಿರೋ ದುಃಖನ ಆಚೆ ಹಾಕು ಅಂತಾರೆ. ಈ ಕಡೆ ಆಕಾಶ್ ಹೇಳೋದಕ್ಕೆ ಹಿಂಜರಿದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೆ ಪುಷ್ಪ ಅಂದರೆ ಇಷ್ಟ ಇಲ್ಲ, ನೀನು ಪುಷ್ಪ ಜೊತೆ ಫೋರ್ಸ್ಫುಲಿ ಮದುವೆ ಆಗಿದೆಯಾ ಅಂದಾಗ ಈ ಕಡೆ ತಪ್ಕೊಂಡು ಹತ್ಬಿಡ್ತಾನೆ ಆಕಾಶ್. ಹೇಳು ಅಳಿಮಯ್ಯ, ನೀನು ಚೆನ್ನಾಗಿರಬೇಕು, ಏನಾಯಿತು ಹೇಳು ಅಂದಾಗ, ಹೌದು ಮಾವ ನನಗೆ ಪುಷ್ಪ ಅಂದರೆ ಇಷ್ಟ ಇಲ್ಲ, ಪುಷ್ಪನ ಇಷ್ಟಪಟ್ಟು ಮದುವೆ ಆಗಲಿಲ್ಲ, ನಾನು ಮನೆಯವ್ರಿಗೋಸ್ಕರ ಕಟ್ಟುಬಿದ್ದು ನಾನು ಮದುವೆ ಆಗಲಿಲ್ಲ ಅಂತಿದ್ರೆ ಖಂಡಿತ ಅಲ್ಲಿ ಏನಾದರೂ ಆಗಿಬಿಡ್ತಿತ್ತು. ಅದಕ್ಕೆ ಬಲವಂತಕ್ಕೆ ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದೆ ಹೊರತು ಪುಷ್ಪ ಅಂದರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತಾರೆ. ನನಗೆ ಗೊತ್ತಿತ್ತು ನಿನಗೆ ಇಷ್ಟ ಇಲ್ಲ ಅಂತ, ಆದರೆ ಮನೆಯವ್ರು ಕೇಳಿದ್ರೆ ಯಾರೂ ಕೂಡ ಕೇಳ್ತಿಲ್ಲ. ನಿನ್ನ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಬಾ ಅಂದರೆ, ಇಲ್ಲ ಮಾವ ಈ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಏನಾಗ್ಬೋದು, ಬೇಡ ಅಂದಾಗ ಅದೆಲ್ಲ ಬೇಡ, ನನ್ನ ಅಳಿಮಯ್ಯ ದುಃಖದಲ್ಲಿರಬಾರ್ದು, ನನ್ನ ಅಳಿಮಯ್ಯ ಯಾವತ್ತೂ ಖುಷಿಯಾಗಿರಬೇಕು, ನಾನಿದ್ದೀನಿ ಬಾ ಸಮಸ್ಯೆ ಬಗೆಯಿರುತ್ತೆ ಅಂತ ಮನೆಗೆ ಬರ್ತಾರೆ ಸತ್ಯಮೂರ್ತಿ ಅವರು ಬರ್ತಿದ್ದಾಗೆ ಎಲ್ಲರೂ ಕೂಡ ಪುಷ್ಪ ಸಮೇತ ಅಜ್ಜಿ ಸಮೇತ ಅಲ್ಲೇ ಇದ್ದಾರೆ. ನೋಡಿದ್ರೆ ಆತ ನಾನು ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅಲ್ವಾ? ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಪುಷ್ಪ ಸುಮ್ಮನೆ ತವರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲ. ಪುಷ್ಪ ಮತ್ತು ಆಕಾಶ್ ನಡುವೆ ಸಂಬಂಧ ಸರಿ ಇಲ್ಲ. ಯಾಕಂದರೆ ಆಕಾಶ್ ಪುಷ್ಪನ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತಾರೆ. ಏನು ಸುಧಾ ಎಷ್ಟು ಸತಿ ಹೇಳೋದು ನಿನಗೆ ಈ ಮಾತುಗಳನ್ನೆಲ್ಲ ಆಡಬೇಡ ಅಂತ? ಸತ್ಯ ಸುಮ್ಮನೆ ಈ ರೀತಿ ಮಾತಾಡಬೇಡ, ಮನೆಯವ್ನ ಒಡೆಯೋ ಕೆಲಸ ಮಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ. ಏನತ್ತೆ ಈ ರೀತಿ ಮಾತಾಡ್ತಿದ್ದೀರಾ? ನಾನು ಹೇಳ್ತಿರೋದು ನಿಜಾನೇ. ಹಾಗಿದ್ರೆ ಬೇಕಾದರೆ ನಮ್ಮ ಅಳಿಮಯ್ಯ ಆಕಾಶ್ನೇ ಕೇಳಿ, ಅವನೇ ಹೇಳ್ತಾರೆ ಅಂತದಾಗೆ. ಹೇಳು ಆಕಾಶ್, ಸತ್ಯಮೂರ್ತಿ ಹೇಳ್ತಿರೋದು ನಿಜಾನ? ಏನು ಹೇಳ್ತೀಯಾ ನೀನು ಅಂತ ಕೇಳ್ತಿದ್ದಾರೆ. ಈ ಕಡೆ ಪುಷ್ಪಗೆ ಭಯ ಆಗ್ತದೆ, ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಸತ್ಯ ರಿವೀಲ್ ಆಗ್ತದೆ ಅಂತ. ಈ ಕಡೆ ಆಕಾಶ್ ಕೂಡ ಹೌದು ಮಾವ ಹೇಳ್ತಿರೋ ಮಾತು ನಿಜ, ನನಗೆ ಆ ಪುಷ್ಪ ಅಂದರೆ ಇಷ್ಟ ಇಲ್ಲ, ಆ ಪುಷ್ಪ ಮುಖ ಕಂಡ್ರೂ ನನಗೆ ಆಗೋದಿಲ್ಲ, ಅವಳನ್ನ ನಾನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಿದ್ರೆ ಈ ಕಡೆ ಸುಧಾ ಅವ್ರಿಗೆ ದೊಡ್ಡ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ಅಜ್ಜಿ ನಾನು ನಿಜಾನೇ ಮಾತಾಡ್ತಿದ್ದೇನೆ. ಅವತ್ತು ನಾನು ಒತ್ತಡಕ್ಕೆ ಕಟ್ಟಬಿದ್ದು ತಾಳಿ ಕಟ್ಟಿದ್ನೇ ಹೊರತು ಇಷ್ಟಪಟ್ಟು ತಾಳಿ ಕಟ್ಟಲಿಲ್ಲ. ನಾನು ಇವ್ರನ್ನ ಯಾವತ್ತೂ ಇಷ್ಟಪಟ್ಟಿಲ್ಲ, ಇಷ್ಟಪಡೋದೂ ಇಲ್ಲ, ನನ್ನ ಅವರ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಅಂತ ಹೇಳ್ತಿದ್ದಾನೆ. ಈ ಮಾತನ್ನು ಕೇಳಿದ್ದೆ ಸುಧಾ ಅವರು ಹತ್ಕೊಂಡು ಈ ಕಡೆ ಪುಷ್ಪನ ನೋಡಿ, ಏನು ಪುಷ್ಪ ಅವ್ನು ಹೇಳ್ತಿರೋ ಮಾತು ನಿಜಾನ ಅಂದಾಗ ಈ ಕಡೆ ಪುಷ್ಪ ಹೇಳೋಕೆ ಹಿಂಜರಿತಿರ್ತಾಳೆ. ಆಗ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೋತಾರೆ, ನನ್ನ ಮೇಲೆ ಆಣೆ ಹೇಳು, ಏನು ಅವನು ಹೇಳ್ತಿರೋ ಮಾತು ನಿಜಾನ ಅಂದಾಗ, ಹೌದು ಅವರೇ ಹೇಳಿದ್ರು ಅಂದಮೇಲೆ ಇನ್ನೇನಿದೆ ಅಂತ, ಅವ್ರು ಏನು ಹೇಳ್ತಿದ್ದಾರೋ ಅದು ನಿಜಾನೇ ಹೇಳ್ತಿದ್ದಾರೆ. ಅವ್ರಿಗೆ ನನ್ನ ಮುಖ ಕಂಡ್ರೂ ಆಗೋದಿಲ್ಲ, ನಾನಂದರೆ ಇಷ್ಟನೇ ಇಲ್ಲ. ನಾನು ಕೂಡ ಕೇಳಿದೆ, ಅವರು ಮೊದಲೆಲ್ಲ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಆದರೆ ಮದುವೆ ಆಗಿದೆ ಅವ್ರಿಗೆ ನನ್ನ ಮುಖ ಅಂತ ಹೇಳ್ತಿದ್ದಾಳೆ. ಮಾತನ್ನು ಕೇಳಿದೆ ಸುಧಾ ಅವರು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಆಕಾಶ್ ಫುಲ್ ಸಿಟ್ಟಲ್ಲಿದ್ದಾನೆ, ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಹೌದು ಅಜ್ಜಿ ಅವ್ರಿಗೆ ನಾನಂದರೆ ಇಷ್ಟ ಇಲ್ಲ, ಮೊದಲನೇದಿಂದ ನಾನು ನೋಡ್ತಿದ್ದೀನಿ, ಅವ್ರ ಜೊತೆ ನಾನು ಮಾತಾಡ್ಸೋದು ಕೂಡ ಅವ್ಳಿಗೆ ಇಷ್ಟ ಆಗೋದಿಲ್ಲ. ಅವ್ರು ಏನು ಹೇಳ್ತಿದ್ದಾರೋ ಅದು ಖಂಡಿತವಾಗಿಯೂ ನಿಜ. ನನ್ನ ಅವರ ನಡುವೆ ಯಾವುದೇ ರೀತಿ ಸಂಸಾರ ಕೂಡ ಶುರುವಾಗಿಲ್ಲ. ಅವ್ರು ನನ್ನ ಜೊತೆ ಖುಷಿಯಾಗಿ ಮಾತಾಡೋದಲ್ಲ, ಭಯೋಕ್ಕೂ ಕೂಡ ಅವ್ರು ನನ್ನ ಮುಖ ಎತ್ತು ನೋಡಿ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿದ ಸುಧಾ ಅವ್ರಿಗೆ ಶಾಕ್ ಆಗ್ತದ. ಫೈನಲಿ ಏನಾಗ್ತದ ಇಲ್ಲಿ ಅಂತ ಅನ್ಕೋತಿದ್ದಾಗ ಈ ಕಡೆ ಎದೆ ಇಟ್ಕೊಂಡು ಬರ್ತಾರೆ ಸುಧಾ ಅವರು. ತಕ್ಷಣ ದುಪ್ಪನೆ ಕೆಳಗಡೆ ಬಿದ್ದು ಹೋಗ್ತಾರೆ. ತಕ್ಷಣ ಎಲ್ಲರೂ ಚೀರ್ಕೊಂಡು ಅಜ್ಜಿ ಅಂತ ಹೇಳಿ ಈ ಕಡೆ ಸುಧಾ ಅವ್ರನ್ನ ಇಬ್ಸೋಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಆಕಾಶ್ ಮಾತ್ರ ಅಜ್ಜಿ ಅಂತ ಜೋರಾಗಿ ಕೂಗುತ್ತಿದ್ದಾನೆ. ಹಾಗಾದರೆ ಇಲ್ಲಿ ಫೈನಲಿ ಸುಧಾ ಅವ್ರಿಗೆ ಹಾರ್ಟ್ ಪೇಷಂಟ್ ಆಲ್ರೆಡಿ ಹಾರ್ಟ್ ಪೇಷಂಟ್ ಆಗಿರೋ ಸುಧಾ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಬೇಡತ್ತ. ಈ ಕಡೆ ನಿಜವಾಗ್ಲೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ, ಸೀರಿಯಸ್ ಆಗಿದೆ. ಈ ಕಡೆ ಆಕಾಶ್ ಪುಷ್ಪನ ತನ್ನ ಅಜ್ಜಿಗೋಸ್ಕರ ಮತ್ತೆ ಒಪ್ಕೊಂಡು ಮತ್ತೆ ಡ್ರಾಮಾನ ಒಳಗಡೆ ಶುರು ಮಾಡ್ತಾನೆ, ಅಥವಾ ಈ ರೀತಿ ಆಗಬಹುದು ಅಂತ ಅಂದ್ಕೊಂಡು ಕನಸು ಕಾಣ್ತಿದ್ದಾನೆ. ಯಾವಾಗ ಸತ್ಯಮೂರ್ತಿಯವರು ಈ ವಿಷಯನ ಹೇಳಿ ಮನೆಯವ್ರ ಮುಂದೆ ಇಟ್ಟಾಗ ಯಾವಾಗ ಸುಧಾ ಅವರು ಆಕಾಶ್ನ ಕೇಳಿದ್ರು ಆಗ ಆಕಾಶ್
ಕನಸು ಕಾಣ್ತಿದ್ದಾನ ಇದು ಎಲ್ಲವೂ ಕೂಡ. ಈ ರೀತಿ ಏನಾದರೂ ಹೇಳಿಬಿಟ್ರೆ ತನ್ನ ಅಜ್ಜಿಗೆ ಏನು ಆಗಿಬಿಡ್ಬೋದು ಅಂತ ಶಾಕ್ ಆಗ್ತಾನೆ. ಫೈನಲಿ ಅದು ಕನಸಾಗಿದ್ರೆ ಈ ಕಡೆ ಸುಧಾ ಅವ್ರಿಗೆ ಅವನು ಇಲ್ಲ ಮಾವ ಸುಳ್ಳು ಹೇಳ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಸತ್ಯನ ಮುಚ್ಚಿಟ್ಟು ಮನೆಯವರು ಎಲ್ರಿಗೂ ಕೂಡ ಸಮಾಧಾನ ಕೊಡ್ತಾನೆ. ಫೈನಲಿ ಇಲ್ಲಿ ಏನಾಗುತ್ತೆ, ಏನಾಗ್ಬೋದು ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.